ಮೆಟ್ರೋ ಪ್ರಯಾಣ ದರವನ್ನು ಬಿಜೆಪಿಯ ಕೇಂದ್ರ ಸರ್ಕಾರ ಮಾಡಿದೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಕಾಂಗ್ರೆಸ್ನವರು ಬಿಜೆಪಿಯವರು ಇಲ್ಲ ರಾಜ್ಯ ಸರ್ಕಾರ ಮಾಡಿದೆ ಅಂತ ಹೇಳ್ತಿದ್ದಾರೆ. ಈ ಕೆಸರೆರಚಾಟದಲ್ಲಿ ಸಮಸ್ಯೆ ಆಗ್ತಿರೋದು ಯಾರಿಗೆ? ರಾಜ್ಯದ ಜನರಿಗೆ, ಅಂದರೆ ಬೆಂಗಳೂರಿನ ಜನರಿಗೆ. ಯಾರು ಮೆಟ್ರೋ ಬಳಸ್ತಾರೆ ಅವರು ಮಾತನಾಡಿದ್ದಾರೆ ನೋಡಿ. ಮೆಟ್ರೋ ದರ ಬೆಂಗಳೂರಿನಲ್ಲಿ ತುಂಬ ನಮ್ಮ ಮೆಟ್ರೋದು ಇನ್ಕ್ರೀಸ್ ಮಾಡಿದ್ದಾರೆ. ಹೇಳಲಿಕ್ಕೆ ಮಾತ್ರ 46% ಅಂತ ಹೇಳ್ತಾರೆ. ಅದು 50 ಕೆಲವು ಕಡೆಗೆ 50%ಕ್ಕಿಂತ ಜಾಸ್ತಿ ಇದೆ. ಇದು ಸಾಮಾನ್ಯ ಜನರಿಗೆ ಓಡಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಅದನ್ನೇ ನಂಬಿಕೊಂಡು ಓಡಾಡೋರು ತುಂಬ ಜನ ಇದ್ದಾರೆ. ಈಗ ಏನಾಗಿದೆ ಅಂದರೆ ಇಬ್ಬರನ್ನ ಪ್ರಯಾಣ ಮಾಡುವಾಗ ಮೆಟ್ರೋಕ್ಕಿಂತ ಇಬ್ಬರು ಸೇರಿಕೊಂಡು ಒಂದು ಟ್ಯಾಕ್ಸಿ ಮಾಡ್ಕೊಂಡು ಹೋದರೆ ಅದಕ್ಕಿಂತ ಕಡಿಮೆ ದರದಲ್ಲಿ ವರ್ಕೌಟ್ ಆಗುತ್ತೆ ಅಂತ ನನಗನ್ಸುತ್ತೆ. ಏನು ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಯೂಸ್ ಮಾಡಲಿಕ್ಕೆ ಹೆಚ್ಚು ಅನುಕೂಲ ಮಾಡಿ ಕೊಡಬೇಕು ವಿನಃ ಖಾಸಗಿ ಟ್ರಾನ್ಸ್ಪೋರ್ಟನ್ನು ಸಾರಿಗೆಯನ್ನು ಉಪಯೋಗ ಮಾಡಲಿಕ್ಕೆ ಮಾಡುವ ಹಾಗೆ ಮಾಡಬಾರ್ದು. ಆದ್ದರಿಂದ ಇದನ್ನು ಆದಷ್ಟು ಬೇಗ ಕಡಿಮೆ ಮಾಡಬೇಕು ಅಂತೇಳಿ ನನ್ನ ಆಗ್ರಹ. ಎಲ್ಲ ರೇಟ್ ಜಾಸ್ತಿ ಮಾಡಿದೆ. ಹಿಂಗೆ ಮಾಡಿದ್ರೆ ನಾವು ಏನು ಮಾಡೋಕ್ಕಾಗುತ್ತೆ? ನಾವು ಸುಮ್ಮನೆ ಹಿಂಗೆ ಮಾಡಿ ಬಡವ್ರು ಊರ್ಲು ಹಾಕೊಂಡು ಸಾಯ್ತಿದ್ದಾರೆ. ಎಷ್ಟೋ ನಮ್ಮ ಫ್ರೆಂಡ್ಸ್ ಜನ ಎಲ್ಲ ಜನಲಿಂತೆ ಗೌರ್ಮೆಂಟ ಹೆಲ್ಪ್ ಜನಕ್ಕೆ ಮಾಡಲಿಲ್ಲ ಅಂದ್ರೆ ಮತ್ತೆ ಯಾರಿಗೆ ಮಾಡ್ತಾರಣ್ಣ? 2025ನೇ ದೊಡ್ಡದಣ್ಣ. 50 ಅಂದರೆ ಎಲ್ಲಿಂದ? 2025ನೇ ದೊಡ್ಡದು ನಮ್ಮಂಥವ್ರಿಗೆ, ಕೆಲಸ ಮಾಡಿದವ್ರಿಗೆ. ಒಂದು 50 ಅಂದರೆ ಎಲ್ಲೋ ಹೋಗ್ಬಿಡುತ್ತೆ ಅನ್ನೋದು. 2025 ಅಂದರೆ ಎಲ್ಲೋ ಹೋಯ್ತದು. ಅದೇ ಹೆಂಗೆ ಇದ್ದಕ್ಕಿದ್ದಂಗೆ ತೊಗೊಂತ ಏನಾಗ್ತಿತ್ತು ಅವರಿಗೆ? ಹಿಂಗೆ 50% ಮಾಡಿದರೆ ಊರ್ಲು ಹಾಕೋಬೇಕು. ಅದಕ್ಕೆ ಬಿಟ್ಟು ಏನಿಲ್ಲ ಅಣ್ಣ. ಏನು ಹೇಳಪ್ಲೆ ಏನೂ ಉಳಿದಿಲ್ಲ ಅಣ್ಣ. ಅವ್ರಿಗೆ ಗೊತ್ತಾಗಬೇಕದು, ಅವ್ರಿಗೆ ಅರಿವು ಆಗಬೇಕು. ಏನು ಸರ್ಕಾರ ಬದಲಿ ಏನು ಮಣ್ಣು ಬದಲು ಎಲ್ಲ ಒಂದೇ ಅಣ್ಣ. ಜನಗಳಿಗೋಸ್ಕರ ಯೂಸ್ ಆಗಲಿ ಅಂತ ಮೆಟ್ರೋ ಆಗಿರೋದೇ ಹೊರತು ಇವ್ರು ದುಡ್ಡು ಅಮೌಂಟ್ ಡಬಲ್ ಮಾಡಿದ್ರೆ ಅದು ಕಷ್ಟನೇ ಆಗುತ್ತೆ ಜನಗಳಿಗೆ. ಏನು ಸರ್ಕಾರ ಏನು ಜನಗಳಿಗೆ ಹೆಲ್ಪ್ ಮಾಡೋ ರೀತಿ ಇಲ್ಲ. ಇದು ಇನ್ನಷ್ಟು ಕಷ್ಟನೇ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಗೌರ್ಮೆಂಟ್ ಅವರು ಎಚ್ಚೆತ್ತುಕೊಳ್ಳಿ. ಮೆಟ್ರೋ ನಿಗಮದ ಒಟ್ಟು ಸಾಲ 10,000 ಕೋಟಿ ಇದೆಯಂತೆ. ಆ ಸಾಲ ತೀರಿಸಬೇಕು ಅಂದರೆ ಈ ಬೆಲೆ ಏರಿಕೆ ಅನಿವಾರ್ಯ ಅನ್ನೋದು ಮೆಟ್ರೋ ನಿಗಮದ ವಾದ. ಈಗ ಈ ಬೆಲೆ ಏರಿಕೆ ಮಾಡಿದ್ರಿಂದ ಬೇಕಾಬಿಟ್ಟಿಯಾಗಿ 50%ಇಂದ 110%ವರೆಗೆ ಅವೈಜ್ಞಾನಿಕವಾಗಿ ಬೆಲೆ ಏರಿಕೆ ಮಾಡಿದ ಪರಿಣಾಮ ಮೆಟ್ರೋ ಪ್ರಯಾಣದಲ್ಲಿ ಇಳಿಕೆಯಾಗಿದೆ. ಜನರು ಹೋಗುವವರ ಸಂಖ್ಯೆ, ಪ್ರಯಾಣಿಕರ ಸಂಖ್ಯೆ ಕಡಿಮೆಯಾಗಿದೆ. ಕಳೆದ 3 ದಿನದಲ್ಲಿ ಸುಮಾರು 1 ಲಕ್ಷ ಪ್ರಯಾಣಿಕರ ಸಂಖ್ಯೆ ಇಳಿಕೆಯಾಗಿದೆ. ಅಂದರೆ ನಿತ್ಯ 20ರಿಂದ 30 ಸಾವಿರದಷ್ಟು ಜನ ಕಡಿಮೆಯಾಗ್ತಾ ಇದ್ದಾರೆ. ಯಾಕೆ ಕಡಿಮೆ ಆಗ್ತಾ ಇದ್ದಾರೆ? ಬೆಂಗಳೂರಿನಲ್ಲಿ BMTC ಬಸ್ನಲ್ಲಿ ಮಹಿಳೆಯರು ಪ್ರಯಾಣ ಮಾಡಿದರೆ ಎಲ್ಲಿಂದ ಎಲ್ಲಿಯವರೆಗೆ ಹೋದರೂ ಫ್ರೀ ಇದೆ. ಇಂಥ ಸಂದರ್ಭದಲ್ಲಿ ಏನೋ ಬೇಗ ಹೋಗುತ್ತೆ ಮೆಟ್ರೋ ಅನ್ನುವ ಕಾರಣಕ್ಕಾಗಿ ಮೆಟ್ರೋಗೆ ಬರ್ತಾಯಿದ್ರು. ಈಗ ಡಬಲ್ ಪ್ರೈಸ್ ಕೊಡಿ ಅಂತಂದರೆ ಅಟ್ಲೀಸ್ಟ್ ಮಹಿಳೆಯರಾದರೂ ಫ್ರೀ ಸಿಗುತ್ತೆ ಅಂತ BMTC ಬಸ್ಗಳಲ್ಲಿ ಪ್ರಯಾಣ ಮಾಡುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಪುರುಷರ ವಿಷಯಕ್ಕೆ ಬಂದರೆ ಬೈಕ್ಗಳನ್ನು, ಕಾರ್ಗಳನ್ನು ಮೆಟ್ರೋ ಸ್ಟೇಷನ್ಗಳಲ್ಲಿ ಪಾರ್ಕ್ ಮಾಡಿ ಅವರು ಮೆಟ್ರೋ ರೈಲ್ನಲ್ಲಿ ಹೋಗ್ತಾಯಿದ್ರು, ದುಡ್ಡು ಕಡಿಮೆ ಆಗುತ್ತೆ ಅಂತ. ಈಗ ಅವರು ಬೈಕಲ್ಲಿ ಹೋಗೋಣ ಅಥವಾ ಕಾರಲ್ಲಿ ಹೋಗೋಣ, ಆಟೋದಲ್ಲಿ ಹೋದರೆ ಇನ್ನೂ ಕಡಿಮೆ ಆಗುತ್ತೆ ಅಂತ ಯೋಚನೆ ಮಾಡಿದ್ರೆ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಇನ್ನಷ್ಟು ಕಡಿಮೆ ಆಗುತ್ತೆ. ಈಗಾಗಲೇ 1 ಲಕ್ಷದಷ್ಟು ಪ್ರಯಾಣಿಕರ ಸಂಖ್ಯೆ 3-4 ದಿನದಲ್ಲಿ ಕಡಿಮೆಯಾಗಿದೆ. ಇನ್ನೂ ಕಡಿಮೆಯಾಗುವಂತಹ ಸಾಧ್ಯತೆ ಇದೆ. ಬೆಲೆ ಏರಿಕೆಯಿಂದ ಮೆಟ್ರೋ ಗಳಿಸಿದ್ದೆಷ್ಟು? ಈ ಕೆಲ ದಿನಗಳ ಹಿಂದೆ ನಿತ್ಯ 2 ಕೋಟಿ ಆದಾಯ ಇತ್ತು. ಬೆಲೆ ಏರಿಕೆಯ ನಂತರ ಅವರ ಆದಾಯ ಎಷ್ಟಾಗಿದೆ? 2 ಕೋಟಿ ಇದ್ದಂತಹ ಆದಾಯ ಈಗ 3.91 ಕೋಟಿಗೆ, ಅಂದರೆ ಅದು ಡಬಲ್ ಆಗಿದೆ. ಬೆಲೆ ಏರಿಕೆಯನ್ನು 46% ಅಂತ ಹೇಳ್ತಿದ್ದಾರಲ್ಲ, ಆಕ್ಚುಯಲ್ ಬೆಲೆ ಏರಿಕೆ ಆಗಿರೋದು 100% ಆಗಿದೆ, ಅಂದರೆ ಡಬಲ್ ಆಗಿದೆ. ಅವರ ಆದಾಯವೂ ಡಬಲ್ ಆಗಿದೆ. ಪ್ರಯಾಣಿಕರ ಸಂಖ್ಯೆ ಇಳಿತಾ ಇದೆ, ಅವರ ಆದಾಯ ಡಬಲ್ ಆಗ್ತಾ ಇದೆ. ಅಂದರೆ ಬೆಲೆ ಏರಿಕೆಯ ಕಾರಣ. ಮೊದಲು ದಿನಕ್ಕೆ 2 ಕೋಟಿ ಆದಾಯ ಬರ್ತಾ ಇತ್ತು ಮೆಟ್ರೋಗೆ, ಈಗ 3,90,00,000 ಆದಾಯ ಬರ್ತಾ ಇದೆ. 100% ಬೆಲೆ ಏರಿಕೆ ಅಥವಾ ಡಬಲ್ ಬೆಲೆ ಏರಿಕೆ ಅನ್ನೋದು ಇದರಲ್ಲೇ ಸಾಬೀತಾಗುತ್ತೆ. ಇದಿಷ್ಟು ಇವತ್ತಿನ ನ್ಯೂಸ್ 360. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.